ಶ್ರೀ ಗುರುಭ್ಯೋ ನಮಃ. ತಾಟಕಿ ಸಂಹಾರದ ನಂತರ ರಾಮಲಕ್ಷ್ಮಣ ವಿಶ್ವಾಮಿತ್ರರು ರಾಮಲಕ್ಷ್ಮಣರು ತಮ್ಮ ಪ್ರಯಾಣವನ್ನು ಮುಂದೆ ಸಾಕ್ತಾರೆ. ಆಗ ಒಂದು ಆಶ್ರಮ ಕಾಣಿಸುತ್ತೆ. ಈ ಆಶ್ರಮ ಯಾರ್ದು ಅಂತ ರಾಮ ಕೇಳಿದಾಗ ಕೇಳ್ತಾರೆ. ವಿಶ್ವಾಮಿತ್ರರು ಹೀಗೆ ಹೇಳ್ತಾರೆ: ಒಂದಾನೊಂದು ಸಮಯದಲ್ಲಿ ವಿರೋಚನನ ಮಗನಾಗಿರುವಂಥ ಬಲಿ ತನ್ನ ಪರಾಕ್ರಮದೊಂದಿಗೆ ಇಂದ್ರನನ್ನು ನಿರ್ಬಂಧಿಸಿದ್ದ. ಆಗ ಶ್ರೀ ಮಹಾವಿಷ್ಣು ವಾಮನ ಮೂರ್ತಿಯಾಗಿ ಬಂದು ಬಲಿಯನ್ನು ಪಾತಾಳಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಈ ವಾಮನ ಮೂರ್ತಿ ತಪಸ್ಸನ್ನು ಮಾಡಿರುವಂಥ ಆಶ್ರಮವೇ ಈ ಆಶ್ರಮ. ಇದನ್ನು ಸಿದ್ಧಾಶ್ರಮ ಅಂತಾರೆ. ಇಲ್ಲಿ ಕಶ್ಯಪ ಪ್ರಜಾಪತಿಗಳು ತಪಸ್ಸನ್ನು ಮಾಡಿದರೆ ಇಲ್ಲಿ ವಿಷ್ಣುಮೂರ್ತಿ ಇಂದ್ರನಿಗೆ ತಮ್ಮನಾಗಿ ಉಪೇಂದ್ರನಾಗಿ ಹುಟ್ಟಿ ಬಂದಿದ್ದಾನೆ. ನಾನು ಇಲ್ಲಿ ಯಾಗ ಮಾಡ್ತೀನಿ, ನಾನು ಕೂಡ ಈ ಆಶ್ರಮದಲ್ಲೇ ಯಾಗ ಮಾಡ್ತೀನಿ ಅಂತ ಹೇಳಿ ಆಶ್ರಮದೊಳಗೆ ಪ್ರವೇಶ ಮಾಡ್ತಾರೆ ವಿಶ್ವಾಮಿತ್ರರು. ಹೆಚ್ಚಿನ ಹಾಗೂ ಪೂರ್ತಿ ವಿವರಗಳಿಗಾಗಿ ಚಳ್ಕೆರೆ ಲತಾಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.